ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಎಲ್ಲಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡುತ್ತಿದ್ದರೆ ಮಾಸ್ಟರ್ ಮೈಂಡ್ ಡೈರೆಕ್ಷನ್ ಚಾನಲ್ ಅಂಥೇಳಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಒತ್ತಿ. ಈ ರೀತಿ ಮಾಡೋದ್ರಿಂದ ನಾನು ಮಾಡುವಂಥ ಎಲ್ಲ ಸುದ್ದಿಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಹಾಗೆ ನೋಡ್ಬೋದು. ಸ್ನೇಹಿತರೆ, ರಾಜ್ಯದಲ್ಲೆಲ್ಲ ಮಳೆ ಶುರುವಾಗಿದೆ. ತುಂಬ ಭಾರಿ ಮಳೆ ಇದೆ ಅಂಥೇಳಿ ಹವಾಮಾನ ಇಲಾಖೆ ಹೇಳಿದೆ. ಅದರ ಜೊತೆಯಲ್ಲಿ ರಾಜ್ಯದಲ್ಲಿ ಏನೇನು ವಿಚಾರಗಳು ನಡೀತಿದೆ ಅಂತ ಹೇಳಿ ಸ್ವಲ್ಪ ಸಮಯ ಸಿಕ್ಕಾಗ ನೀವು ಗಮನ ಆಗಬೇಕಾಗುತ್ತದೆ. ಈ ಥರ ಯೂಟ್ಯೂಬಲ್ಲಿ ಹೋಗಿ ಅವಶ್ಯಕತೆ ಇರೋದು ಮಾಹಿತಿ ಎಲ್ಲ ನೋಡ್ತಾ ಇರಿ. ಸಮಾಜಕ್ಕೆ ನಿಮಗೆ ಉಪಯೋಗ ಆಗುವಂತಹ ಸುದ್ದಿಗಳನ್ನು ನೋಡ್ತಾ ಇರಿ ಅಂತ ಹೇಳ್ತಾ, ಸ್ನೇಹಿತರೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಸುಮಾರು 70 ವರ್ಷ ದಾಟಿದರೂ ಕೂಡ ಈ ಥರ ಪ್ರಕರಣ ಎಲ್ಲಿಯೂ ಆಗಿಲ್ಲ, ಯಾರೂ ಮಾಡೇ ಇಲ್ಲ. ಅದು ಮಾಡಿರುವಂತಹದ್ದು JDS ಪಕ್ಷದ ಸಂಸ್ಥಾಪಕರು ಆದಂತಹ ದೇವೇಗೌಡರ ದೊಡ್ಡ ಮಗದಂತಹ ರೇವಣ್ಣ ಅವರು ಮತ್ತು ಅವರ ಮಗ ಪ್ರಜ್ವಲ್ ರೇವಣ್ಣ ಅಂಥೇಳಿ. ಈ ರೀತಿ ಮನೆಗೆ ಕೆಲಸಕ್ಕೆ ಬರುವಂತಹ ಮಹಿಳೆಯರ ಜೊತೆ ಲೈಂಗಿಕ ಕಿರುಕುಳ ಕೊಡೋದು, ಏನೋ ಒಂದು ಸ್ಥಾನಮಾನದಲ್ಲಿದ್ದಾರೆ ಅಂಥೇಳಿ ಆ ಜಿಲ್ಲೆಯಲ್ಲಿ, ಆ ತಾಲೂಕುಗಳಲ್ಲಿ, ಆ ಕ್ಷೇತ್ರದಲ್ಲಿರುವಂತಹ ಮಹಿಳೆಯರು ತಮ್ಮ ಸಮಸ್ಯೆಗಳನ್ನು ಹೇಳಕ್ಕೆ ಹೋದಾಗ ರೂಮ್ಗೆಲ್ಲ ಎಳ್ಕೊಂಡು ಹೋಗೋದು, ಬಲಾತ್ಕಾರ ಮಾಡೋದು, ಆ ಬಲಾತ್ಕಾರ ಮಾಡೋದು ವಿಡಿಯೋಗಳೆಲ್ಲ ಮಾಡೋದು, ಅವ್ರ ಜೊತೆ ಎಲ್ಲ ಅವ್ರ ಜೀವನದ ಜೊತೆ ಸರ್ಸಾಟ ಆಡಿರುವಂತಹ ಈ ಇಬ್ಬರು ನಾಲಾಯಕರಿಗೆ ಇವತ್ತಿಗೆ ಸರಿಯಾಗಿ ಸರ್ಕಾರ ಇದ್ದಿದ್ರೆ ಇವ್ರಿಗೆಲ್ಲ ಒಳಗಡೆ ಹಾಕಿ ಯಾವುದೇ ರೀತಿಯ ಬೇಲ್ ಆಗದಂತೆ ಮಾಡಬೇಕಾಗಿತ್ತು. ಆದರೆ ಸರ್ಕಾರ ಅದು ಇನ್ನೂ ಮಾಡುವುದಕ್ಕೆ ವಿಫಲ. ರೇವಣ್ಣನಿಗೆ ಇವತ್ತೇ ಮೊದಲೇ ಅವ್ರಿಗೆ ಜೈಲಿಗೆ ಹಾಕಿದ್ರು. ಆದರೆ ಮತ್ತೆ ಬೇಲ್ ಮುಖಾಂತರ ಆಚೆ ಬಂದಿದ್ದಾರೆ. ಯಾವ ಮುಖ ಇಟ್ಕೊಂಡು ಇವ್ರು ಬೇಲ್ ತೊಗೊತಾರೆ, ಬೇಲ್ ಹೇಗೆ ಕೊಡ್ತಾರೆ ಅಂತ ನೋಡಿ. ಈ ಘಟನೆಯಿಂದ ಏನಾಗುತ್ತಂದರೆ, ರಾಜ್ಯದಲ್ಲಿ ಹಣವಂತರು ಏನು ಬೇಕಾದರೂ ಮಾಡ್ಬೋದು, ಹಣ ಇದ್ದರೆ ಏನು ಬೇಕಾದ್ರೂ ನಡೆಯುತ್ತೆ, ಹಣ ಇದ್ದರೆ ಯಾವ ಮಹಿಳೆಯರಿಗೆ ಬೇಕಾದ್ರೂ ಯಾವ ರೀತಿ ಬೇಕಾದ್ರೂ ನಡ್ಕೋಬೋದು ಅಂತ ಸ್ಪಷ್ಟನೆ ಆಗುತ್ತೆ. ಬಡವರು, ಸಾಮಾನ್ಯ ವರ್ಗದವರು ತುಂಬ ಭಯಪಡುವಂಥ ಪರಿಸ್ಥಿತಿ ಬಂದಿದೆ. ಇವತ್ತು ಎಲ್ಲಿದೆ ಕೋರ್ಟ್ ಕಚೇರಿ, ಎಲ್ಲಿದೆ ನ್ಯಾಯ ಹೇಳಿ? ಈ ಹಿಂದೆ ಕೂಡ ಒಂದು ಸ್ಥಾನಮಾನದಲ್ಲಿದ್ದ ಒಬ್ಬ ಸಚಿವರಾಗಿದ್ದ ರಮೇಶ್ ಜಾರಕಿಹೊಳಿ ಪ್ರಕರಣದಲ್ಲಿ ಕೂಡ ಹಾಗೆ ಆಯಿತು. ಏನಾಯಿತು? ಜೈಲು ಅಂತ ಕೇಸ್ ಆಯಿತು, ಬೇಲ್ ಮಾಡ್ಕೊಂಬಂದರು. ಆದರೆ ಇವರು ಸುಮಾರು ಒಂದು ಕ್ಷೇತ್ರದಲ್ಲಿ 2890 ಮಹಿಳೆಯರ ಜೊತೆ ಇವರು ಸರ್ಸಾಟ ಆಡಿ ಈ ರೀತಿ ನಡ್ಕೊಂಡು ಇವ್ರಿಗೆಲ್ಲ ಏನು ಕಠಿಣವಾದ ಶಿಕ್ಷೆ ಆಗದಂತೆ ಇವ್ರಿಗೆ ಬೇಲ್ ತೊಗೊಂಡು ಮತ್ತೆ ಮನೆಗೆ ಬರ್ತಾರಂದರೆ ಇನ್ನೇನಕ್ಕೆ ಕೋರ್ಟ್ ಕಚೇರಿಗಳೆಲ್ಲ ಯೋಚನೆ ಮಾಡಬೇಕಾಗಿದೆ. ಅತಿ ಮುಖ್ಯವಾದ ಒಂದು ಶಿಕ್ಷೆಗೆ ಒಳಪಡಿಸಬೇಕಾದಂತಹ ಒಬ್ಬ ನಾಲಾಯಕ ಸಂಸದರ ಸ್ಥಾನದಲ್ಲಿ ನಿಂತ್ಕೊಂಡು 2 ಸಲ ಗೆದ್ದಿದ್ದ ಪ್ರಜ್ವಲ್ ಅವನಿಗೆ ಇವತ್ತಿಗೂ ಪೊಲೀಸ್ ಅಧಿಕಾರಿಗಳಿಗೆ ಸಿಕ್ಕಿಲ್ಲ, ಇವ್ರಿಗಿನ್ನೂ ಕೈ ಹಿಡಿದಿಲ್ಲ, ಇವ್ರಿಗಿನ್ನೂ ಒಳಗಡೆ ಹಾಕಿಲ್ಲ. ಇವ್ರಿಗೆ ತನಿಖೆ ಎಲ್ಲಿದ್ದಾನಂತ ತನಿಖೆ ಮಾಡ್ತಾನೆ ಇದ್ದಾರೆ. ಇವತ್ತು ಬರ್ತಾನೆ, ನಾಳೆ ಬರ್ತಾನೆ ಅಂತ ಹೇಳ್ತಾನೆ ಇದ್ದಾರೆ. ಅದೇ ಕೃತ್ಯಗಳು ಒಬ್ಬ ಸಾಮಾನ್ಯ ಮನುಷ್ಯ ಮಾಡಿದರೆ ಎಷ್ಟು ನಡೀತಾ ಇತ್ತು, ಏನು ಮಾಡ್ತಾಯಿದ್ರು ಇವರು ರಾಜಕಾರಣಿಗಳು. ಇವ್ರ ಕುಟುಂಬದಲ್ಲಿ, ಇವ್ರ ಪಕ್ಷಕ್ಕೆ ಒಬ್ಬ ಮಹಿಳೆಯ ಒಂದು ಚಿಹ್ನೆಯನ್ನು ಇಟ್ಕೊಂಡು ಇವರು ಮಹಿಳೆಯರ ಜೊತೆ ಸರಸಾಟ ಆಡ್ತಾರಂದರೆ ಯಾವ ಥರ ಇವರು ಕುಟುಂಬ, ಎಷ್ಟು ಹೀನವಾದ ಕುಟುಂಬ ಇವರು. ಇದು ಸ್ಪಷ್ಟವಾಗಿದೆ. ಇವಾಗ ರೇವಣ್ಣನ ಮಗ ಪ್ರಜ್ವಲ್ ಮಾಡಿದ್ದಾನಂದರೆ ಇವರು ಕುಟುಂಬದಲ್ಲಿ ಅದೇ ರೀತಿ ನಡೆದಿದೆ. ಅಪ್ಪ ಹೇಗೆ ಮಾಡ್ತಾನೆ, ಮಗನೂ ಹಾಗೆ ಮಾಡ್ತಾನೆ, ಅಂತಮ್ಮಂದರು ಏನು ಮಾಡ್ತಾರೋ ಮಕ್ಕಳು ಹಾಗೆ ಮಾಡ್ತಾರೆ. ಇವು ಕುಮಾರಸ್ವಾಮಿ ಯಾವ ಸಾಕ್ಷ್ಯ ಇದ್ದಾರೆ? ಕುಮಾರಸ್ವಾಮಿನೂ ಒಂದು
ಒಂದು ಚಿತ್ರದಲ್ಲಿ ನಟನೆ ಮಾಡುವಂತಹ ರಾಧಿಕಾಗೆ ಒಂದು ಮದುವೆ ಒಂದು ಆ್ಯಕ್ಟರ್ಗೂ ಮದುವೆ ಮಾಡಿಕೊಂಡು ಮಗಳ ವಯಸ್ಸು ಅವ್ರಿಗೆ ಏನು ಅವಶ್ಯಕತೆ ಇವ್ರಿಗೆ ಒಂದು ಪಕ್ಷದ ಸಂಸ್ಥಾಪಕರ ಸ್ಥಾನಮಾನದಲ್ಲಿದ್ದು ಒಂದು ರಾಜ್ಯಾಧ್ಯಕ್ಷರಾಗಿ ಒಬ್ಬ ಮಹಿಳೆಗೆ ಒಂದು ನಟನೆ ಮಾಡುವಂತಹ ಚಿತ್ರರಂಗದಲ್ಲಿ ನಟನೆ ಮಾಡುವಂತಹ ಒಬ್ಬ ಮಹಿಳೆಗೆ ಇಷ್ಟಪಟ್ಟು, ಅದು ಮಗಳ ವಯಸ್ಸು ಅವ್ರಿಗೆ ಇಷ್ಟಪಟ್ಟು ಹೆಂಡತಿ ಇದ್ದು ಇನ್ನೊಂದು ಮದುವೆ ಮಾಡಿಕೊಂಡ ಜನ ಉಪ್ಪು ಖಾರ ಹಾಕಿದ ಮೇಲೆ ಉಗಿದಿದ್ದಕ್ಕೆ ಮತ್ತೆ ಏನೋ 200-300 ಕೋಟಿ ಕೊಟ್ಟು ದೂರ ಮಾಡ್ಕೊಂಡಿದ್ದಾನಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈಗ ಕೇಳಿದ್ರೆ ಯಾರು ಗೊತ್ತೇ ಇಲ್ಲ ಅಂತಾರೆ ಪ್ರೆಸ್ ಮುಖಾಂತರವಾಗಿ. ಅವ್ರಿಗೆ ಏನು ಮಾಡಿದ್ರು ಅಂದರೆ ಯಾರು ಗೊತ್ತಿಲ್ಲ ಅಂತ. ಎಷ್ಟು ನಾಲ್ಗೆ ಇವ್ರಿಗೆ, ಇವ್ರದ್ದು ಅಣ್ಣನ ಮಗ, ಇವ್ರ ಅಣ್ಣನೇ ಈ ರೀತಿ ಮಾಡಿದ್ದಾರೆ ಅಂದರೆ ಇವ್ರಿಗೆ ಮಾನ ಮರ್ಯಾದೆ ಇದ್ದರೆ ಇವ್ರಿಗೆ ಒಳಗಡೆ ಹಾಕಬೇಕಾಗಿತ್ತು. ಅದನ್ನು ಬಿಟ್ಟು ಏನು ಮುಖ ಇಟ್ಕೊಂಡು ಕುಮಾರಸ್ವಾಮಿ ಅವರು ಪ್ರೆಸ್ ಮೀಟ್ ಮುಖಾಂತರವಾಗಿ ಇನ್ನೂ ಏನೇನೋ ಹೇಳ್ತಾರೆ. ಆ ಹೆಣ್ಮಕ್ಳು ಕೃತ್ಯಗಳಲ್ಲಿ ತೊಂದರೆ ಆಗಿರುವಂತಹ ಹೆಣ್ಮಕ್ಳು ಇವತ್ತು ಹಾಸನದಲ್ಲಿ ಜಿಲ್ಲಾಧಿಕಾರಿಗೆ ಮನವಿ ಪತ್ರಗಳು ಕೊಡೋಕ್ಕೆ ಹೋಗ್ತಾರೆ, ನಮಗೆ ನ್ಯಾಯ ಮಾಡಿಕೊಡಿ ಅಂತ. ಅದನ್ನು ಜಿಲ್ಲಾಧಿಕಾರಿ ಸ್ಪಷ್ಟನೆ ಕೊಡ್ತಾರೆ, ಯಾರಿಗೆಲ್ಲ ತೊಂದರೆ ಆಗಿದೆಯೋ ಖಂಡಿತವಾಗಿ ನ್ಯಾಯ ಮಾಡಿಸ್ಕೊಡ್ತೀವಿ, ಯಾರು ಶಿಕ್ಷೆಗೆ ಒಳಗಾಗಿದ್ದಾರೆ ಅವರಿಗೆ ಕಠಿಣವಾದ ಶಿಕ್ಷೆ ಆಗುವ ರೀತಿಯಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿದಾಗ ಕುಮಾರಸ್ವಾಮಿ ಅವ್ರದ್ದು ಉತ್ತರ ಹೇಗಿತ್ತು ಹೇಳಿ. ಇದನ್ನು ನೋಡಿ, ನೀವು ಯಾವ ಸಾಕ್ಷ್ಯ, ನೀವು ಏನು ಇದೆಯಾ ನಮ್ಗೆ ಗೊತ್ತು. ಜಿಲ್ಲಾಧಿಕಾರಿ ಮಹಿಳೆ ಆಗಿರೋದನ್ನ ಮಹಿಳೆಗೆ ಮತ್ತೆ ಏಕವಚನದಲ್ಲಿ ಮಾತಾಡ್ತಾರೆ ಪ್ರೆಸ್ ಮೀಟ್ ಮುಖಾಂತರವಾಗಿ. ನೀನು ನೋಡ್ಕೊಂಬ, ನೀನು ಯಾವ ಲಾಯರ್, ನೀನು ಸರಿಯಾಗಿದೆಯಾ ಗಂಡನ ಜೊತೆಯಲ್ಲಿ, ಕೋಲಾರಲ್ಲಿದ್ದಾಗ ಏನು ಮಾಡ್ತಿದ್ದೆ ಎಲ್ಲ ಗೊತ್ತು, ನಿಂದು ಹೇಳ ಚರಿತ್ರೆ ಅಂತ ಹೇಳ್ತಾರೆ. ಅಂದರೆ ಇವರು ಎಷ್ಟು ಗಲೀಜ್ ಮನುಷ್ಯ ಅಂತ ಈತನಿಗೆ ನಾವೆಲ್ಲ ಮಣ್ಣಿನ ಮಗ, ರೈತರ ಮಗ ಅಂತ ಬಿರುದುಗಳು ಕೊಟ್ಟಿದ್ದೀವಿ. ಇವರಷ್ಟು ಗಲೀಜ್ ಪುರುಷ ಕುಮಾರಸ್ವಾಮಿ ಅಷ್ಟು ನಾಲಾಯಕ ಗಲೀಜ್ ಮನುಷ್ಯ ಯಾರೂ ಇಲ್ಲ ಈ ರಾಜ್ಯದಲ್ಲಿ. ಈತನಿಗೆ ಅಸಲು ಯೋಗ್ಯತೆಯೇ ಇಲ್ಲ, ರಾಜಕೀಯಕ್ಕೆ ಯೋಗ್ಯತೆ ಇಲ್ಲ, ಒಂದು ರಾಜ್ಯದ ಬಗ್ಗೆ ಮಾತಾಡೋಕ್ಕೆ ಯೋಗ್ಯತೆ ಅಂತಲೇ ಇಲ್ಲ. ಇಂಥವ್ರಿಗೆ ನಾವು ಮೇಲೆ ಇಟ್ಕೊಂಡು ಸ್ಥಾನಮಾನಗಳು ಕೊಟ್ಟಿದ್ದೀವಿ. ಇವ್ರ ಪಕ್ಷಕ್ಕೆ ಬೆಂಬಲಿಸಿ ಸರಿಯಾದ ರೀತಿಯಲ್ಲಿ ಜನ ಇವತ್ತು ಯೋಚನೆ ಮಾಡಿದ್ರೆ ಇವ್ರ ಪಕ್ಷದ ಚಿಹ್ನೆ ಅಲ್ಲ, ಇವರು ಚಿಹ್ನೆನೇ ಇಲ್ದಂಗೆ ಮಾಡಬೇಕು, ಇವ್ರ ಪಕ್ಷನೇ ಇಲ್ದಂಗೆ ರದ್ದುಗೊಳಿಸಬೇಕು. ರಾಜ್ಯದಲ್ಲಿ ಅಷ್ಟು ಮಹಿಳೆಯರಿಗೆ ತೊಂದರೆ ಆಗಿದೆ. ಆದರೆ ಇದ್ರ ಬಗ್ಗೆ ಯಾರೂ ಧ್ವನಿ ಎತ್ತುತ್ತಾ ಇಲ್ಲ. ಅದೇ ನಮ್ಮ ವೀಕ್ನೆಸ್ ನಮ್ಮ ರಾಜ್ಯದಲ್ಲಿ. ಒಬ್ಬ ಮಹಿಳೆ ನ್ಯಾಯ ಮಾಡಿಕೊಡ್ತೀವಿ ಅಂದರೆ ಅವ್ರಿಗೆ ಬೈತಾನೆ. ಮತ್ತು ಇವ್ರು ತಪ್ಪು ಮಾಡಿರೋರಿಗೆ ಒಳಗಡೆ ಇವನು ಸರಿಯಾದ ಒಬ್ಬ ಒಳ್ಳೆ ಮನುಷ್ಯನಾಗಿದ್ದರೆ ಇವರ ತಪ್ಪು ಮಾಡಿರುವಂಥ ಇಷ್ಟು ಹೆಣ್ಮಕ್ಳು ತೊಂದರೆ ಮಾಡಿರುವಂತಹ ಇವ್ರ ಅಣ್ಣನ ಮಗನಿಗೆ ಮೆಟ್ಟಲ್ ಹೊಡೆದು ಒಳಗಡೆ ಹಾಕಿಸ್ಬೇಕಾಗಿತ್ತು. ಯಾರಾದರೂ ಒಂದೇ ತಪ್ಪು ಮಾಡಿರೋ ಶಿಕ್ಷೆ ಪಡೀಲೇಬೇಕಂತ. ಅದನ್ನು ಬಿಟ್ಟು ಮತ್ತೆ ಸಮರ್ಥನೆ ಮಾಡ್ಕೊಂಡು ಹೋಗ್ತಾನೆ. ಈ ವಿಷಯದಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಸಿದ್ದರಾಮಯ್ಯ ಅವ್ರಿಗೂ ತೆಗಿತಾನೆ. ಅವ್ರ ರಾಜೀನಾಮೆ ಕೊಡಬೇಕು, ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು, ಮತ್ತು ಯಾರು ಇದ್ರ ವಿರುದ್ಧವಾಗಿ ಮಾತಾಡ್ತಾರೋ ಅವ್ರಿಗೆ ರಾಜೀನಾಮೆ ಕೊಡಬೇಕಂತ. ಇವ್ರಿಗೆ ಏನು ಯಾವ ಬಾಯಿ ಇಟ್ಕೊಂಡು ಇವರು ಮುಂದೆ ಇನ್ನೂ ಅದನ್ನು ಸಮರ್ಥನೆ ಮಾಡ್ಕೊಳಕ್ಕೆ ಹೋಗ್ತಾನೆ ಕುಮಾರಸ್ವಾಮಿ ಅಂತ. ನಾಚಿಕೆ ಇವರು, ನಾಚಿಕೆ ಇಲ್ಲ, ಮಾನ ಮರ್ಯಾದೆ ಇಲ್ಲ, ಅವ್ರಿಗೆ ನಾಚಿಕೆನೇ ಇಲ್ಲ ಈತನಿಗೆ. ಇನ್ನು ಯಾವ್ಯಾವ ಹೇಳ್ತಾನೆ, ಇನ್ನು ಬೇರೆಯವ್ರ ಪೆನ್ ಡ್ರೈವ್ ಇದೆ, ಇದರಲ್ಲಿ ಯಾರ್ಯಾರೋ ಇದ್ದಾರೆ, ತಿಮಿಂಗ್ಲಗಳು ಇದ್ದಾರೆ ಅಂತ ಏನೇನೋ ಹುಚ್ಚಿನ ಥರ ಮಾತಾಡ್ತಿದ್ದಾನೆ. ಏನು ಸಂದೇಶ ಕೊಡೋಕ್ಕೆ ಇವರು ಸಮಾಜಕ್ಕೆ ಈ ರೀತಿ ಇದು ಪ್ರೆಸ್ ಮೀಟ್ ಮುಖಾಂತರವಾಗಿ ಸಂದೇಶಗಳು ಕೊಡ್ತಾರೆ. ಚೆನ್ನಾಗಿ ಅವರೇನು ಸರ್ಕಾರ ನಡೆಸ್ಕೊಂಡು ಹೋಗ್ತಿದ್ದಾರೆ, ಅವ್ರ ಮೇಲೆ ರಾಜೀನಾಮೆ ಕೊಡಬೇಕಂತ ಹೇಳ್ತೀಯಲ್ಲ ಕುಮಾರಸ್ವಾಮಿ ಅವರೇ. ಫಸ್ಟ್ ನಿಮಗೆ ಮಾನ ಮರ್ಯಾದೆ ಇದ್ದರೆ ಫಸ್ಟ್ ನೀವು ರಾಜೀನಾಮೆ ಕೊಡಿ. ನಿಮ್ಮ ಮನೆ ವಾತಾವರಣ ಸರಿ ಇಲ್ಲ ನಿಮ್ಮದು. ಇಷ್ಟೆಲ್ಲ ಸಿಗ್ಬಿಟ್ಟಿದ್ದೀರಾ, ಇಷ್ಟು ಹೆಣ್ಮಕ್ಳ ಜೊತೆ ಸರ್ಸಾಟ, ಲೈಂಗಿಕ ಕಿರುಕುಳ ಕೊಟ್ಟಿರೋದು, 1-2 ಸಾವಿರಾರು ಕೇಸುಗಳು ಇರೋದು. ಇನ್ನು ಯಾವ ಮಾನ ಮರ್ಯಾದೆ ಇಟ್ಕೊಂಡು ನೀವು ಅವ್ರಿಗೆ ರಕ್ಷಣೆ ಮಾಡೋಕ್ಕೆ ಹೇಳ್ತೀರಾ? ಫಸ್ಟ್ ನಿಮ್ಮದು ತೊಳ್ಕೊಳ್ರಿ. ಅವ್ರಿಗೆ ಸಿದ್ದರಾಮಯ್ಯ ಅವ್ರು ರಾಜೀನಾಮೆ ಕೊಡಬೇಕು, ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಡಬೇಕಂತ ಹೇಳ್ತೀರಲ್ವ, ಯಾವ ನೈತಿಕತೆ ಇಟ್ಕೊಂಡು ನೀವು ಮಾತಾಡ್ತಿದ್ದೀರಾ ಹೇಳಿ ಕುಮಾರಸ್ವಾಮಿ ಅವರೇ? ನಿಮ್ಮ ಮಾನ ಮರ್ಯಾದೆ ಇದ್ದರೆ ನೀವು ನಿಮ್ಮ ಪಕ್ಷಕ್ಕೆ ಈಗಲೇ ರಾಜೀನಾಮೆ ಕೊಡಬೇಕು. ನಿಮ್ಮ ಸ್ಥಾನಮಾನಗಳಲ್ಲಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಶಾಸಕರಿದ್ದಾರೆ, ಸಂಸದರು, ಅವರೆಲ್ಲ ರಾಜೀನಾಮೆ ಕೊಡಬೇಕು. ನಿಮಗೆ ನೈತಿಕತೆ ಇದ್ದರೆ, ಜನರ ಬಗ್ಗೆ ಯೋಚನೆ ಮಾಡಿದ್ರೆ ನೀವು ಅದೇ ಜನನೇ, ಅದಕ್ಕೆ ನೀವು ಈ ರೀತಿ ಆಟ ಆಡ್ತಾ ಇರೋದು. ತುಪ್ಪಕ್ಕಂದು ಹೋಗಿದ್ರು ನೀವು ಓಡಿಸ್ಕೊಂಡು ಹೋಗ್ತೀರಾ ಅಂಥ ಜನ ನಿಮ್ಮದು. ನಿಮ್ಮ ಮನೆ ಹೆಣ್ಮಕ್ಳಿಗೆ ಮುಟ್ಟಿದ್ರೆ ಯಾರಾದರೂ ಕರ್ಕೊಂಡೋಗಿ ರೂಮಲ್ಲಿ ಲೈಂಗಿಕ ಕಿರುಕುಳ ಎಲ್ಲ ಮಾಡಿದರೆ ಬಿಡ್ತಾ ಇದ್ದೀರಿ. ನಿಮ್ಮ ಮನೆ ಹೆಣ್ಮಕ್ಳು ತರತಾನೆ ಬೇರೆಯವರು ಕೂಡ. ಎಷ್ಟು ಜನ ಹೆಣ್ಮಕ್ಳಿಗೆ, ಎಷ್ಟು ಮಹಿಳೆಯರದು ಇವತ್ತು ಸಂಸಾರಗಳು ಹಾಳಾಗಿದ್ದಾವೆ, ಎಷ್ಟು ಜನರಿಗೆ ತೊಂದರೆಗಳಾಗಿದ್ದಾವೆ ನಿಮ್ಮಿಂದ. ವಿಡಿಯೋ ಅವನು ಯಾವ ಸೈಕೋ ನನ್ನ ಮಗ, ಅವನು ಪ್ರಜ್ವಲ್ ರೇವಣ್ಣ ಬೇರೆಯವ್ರ ಜೊತೆ ಲೈಂಗಿಕವಾಗಿ ಏನೇನು ಮಾಡಿದಾರೆಲ್ಲ ವಿಡಿಯೋ ಮಾಡ್ಕೊತಾರೆ. ವಿಡಿಯೋ ಮಾಡಿ ಅದು ಹರಿದು ಬಿಡ್ತಾರೆ, ಪ್ರಿಂಟ್ ರೋಡ್ ಹಾಕ್ಕೊತಾರೆ. ಯಾವ ಸೂಟ್ ಮಾಡಿ ಬಿಸಾಕ್ಬೇಕ್ರಿ ಅವನಿಗೆ. ನಿನ್ನ ಸರಿಯಾಗಿದ್ದರೆ ಫಸ್ಟ್ ನೀನೇ ಗಲೀಜು, ನೀನೇ ಎಷ್ಟು ಮಾಡಿದ್ದೀವಿ ಇದು
ಥರದ್ದು. ನೀನು ಸರಿಯಾಗಿದ್ದರೆ ನಿನ್ನ ನೋಡಿ ನಿಮ್ಮ ಮಕ್ಕಳು ಕಲಿತಾ ಇದ್ರು. ನೀವೇ ಸರಿ ಇಲ್ಲ, ನೀವೇ ಹಿಂಗೆ ಮಾಡೋದು ನೋಡಿದ್ದೀವಿ. ನಿಮ್ಮ ಆಫೀಸ್ ಹತ್ರ, ನಿಮ್ಮ JDS ಭವನ ಹತ್ರ ಬಂದರೆ ನಾವು ಬಂದು ಮಾತಾಡಿದ್ರೆ ಪುರುಷರು ಯಾರಾದರೂ ಜೆಂಟ್ಸ್ ಬಂದರೆ ಇಲ್ಲ ಯಾವಾಗ ಬರ್ತಾರೋ ಗೊತ್ತಿಲ್ಲ, VIP ಯಾವಾಗ ಬರ್ತಾರೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಅದೇ ಮಹಿಳೆಯರು ಹೋದರೆ ಅವ್ರಿಗೆ ಕೂಳಿಸಿ ಕಾಫಿ ಟೀ ಕೊಡೋದು, ಬಿಸ್ಕೆಟ್ಸ್ ಕೊಡೋದು, ಮೇಡಮ್ ಕುತ್ಕೊಳ್ಳಿ ಬರ್ತಾರೆ ಸಾಯಂಕಾಲವರೆಗೂ ಕಾಯಿಸ್ತೀರಾ. ಅದೇ ನಾವು ಜೆಂಟ್ಸ್ ಬಂದರೆ ಅಲ್ಲಿ ಇರೋರು ಅವ್ರು ಎಷ್ಟು ಚೆನ್ನಾಗಿ ಪಾಠ ಮಾಡಿರ್ತೀರೋ, ಇಲ್ಲ ಸರ್ ಅವ್ರು ಯಾವಾಗ ಬರ್ತಾರೆ ಹೇಳಕ್ಕಲ್ಲ, ರಾತ್ರಿ ಬರ್ತಾರೋ ಇಲ್ಲ ಬೆಳಗ್ಗೆ ಬರ್ತಾರೋ, ನೀವು ಎಷ್ಟು ಫೋನ್ ಮಾಡಿ ಬನ್ನಿ ಸರ್ ಅಂತ ಕಳಿಸ್ಬಿಡ್ತಾರೆ. ನಿಮ್ಮ ವರ್ತನೆ ಸರಿ ಇಲ್ಲ ರೀ. ಫಸ್ಟ್ ನೀವು ರಾಜೀನಾಮೆ ಕೊಟ್ಬಿಡಿ. ಫಸ್ಟ್ ನಿಮ್ಮ ಸ್ಥಾನಮಾನಗಳಿಗೆ ಮಾನ ಮರಗಿರುತ್ತೆ. ಅದನ್ನು ಬಿಟ್ಟು ಬೇರೆಯವ್ರ ಮೇಲೆ ಬೀಳ್ತೀರ, ಸಮರ್ಥನೆ ಮಾಡ್ಕೊತೀರ. ಕಾಲಗಳು ನೀವೆಲ್ಲ ಸ್ನೇಹಿತರೆ, ದಯಮಾಡಿ ಇಂಥ ನಾಲಾಯಕವ್ರಿಗೆ ಮತ್ತೆ ನಾವು ಹತ್ತಿರ ಸೇರಿಸ್ಕೋಬಾರ್ದು. ಇಂಥ ಪಕ್ಷಗಳಿಗೆ, ಚಿಹ್ನೆಗಳಿಗೆ ಕರ್ನಾಟಕದಲ್ಲಿ ಇಲ್ದಂಗೆ ಮಾಡಬೇಕು. ಯಾಕಂದರೆ ಇವತ್ತು ಒಂದು ಮಹಿಳೆಗೆ ಬೇರೆಯವ್ರ ಜೊತೆ ಈ ಥರ ನಡೆದಿದೆ ಅಂತ ಹೇಳಿದ್ರೆ ಆತನ ಗಂಡ ಆಗ್ಬೋದು, ಅವ್ರ ಅಪ್ಪ ಆಗ್ಬೋದು, ಅವ್ರು ನೋಡೋ ರೀತಿ ಹೇಗಿರುತ್ತೆ ಹೇಳಿ. ಅವ್ರಿಗೆ ಮತ್ತೆ ಯಾವ ಮುಖ ಇಟ್ಕೊಂಡು ಮನೇಲಿ ಸಂಸಾರ ಮಾಡ್ತಾರೆ. ಎಷ್ಟು ಸಂಸಾರಗಳು ಹಾಳಾಗಿದೆ ಇವರಿಂದ, ಇವ್ರ ಕುಟುಂಬದಿಂದ. ಇದು ಪ್ರತಿಯೊಬ್ಬರು ಧ್ವನಿ ಎತ್ತಬೇಕು. ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬರು ಪ್ರತಿಯೊಂದು ಸಂಘಟನೆ ಧ್ವನಿ ಎತ್ತಬೇಕು. ಅರ್ಥ ಮಾಡ್ಕೊಳ್ಳಿ. ಇವ್ರಿಗೇನಾದರೂ ಫ್ರೀ ಬಿಟ್ಟರೆ ಮುಗಿಯುತ್ತೆ ನಮ್ಮ ಕರ್ನಾಟಕದಲ್ಲಿ. ಎಲ್ಲ ನೋಡಿ, ಸಾಮಾನ್ಯ ವರ್ಗದವರಿಗೆ, ಬಡ ಕುಟುಂಬದಿಂದ ಹೆಣ್ಮಕ್ಳಿಗೆ ರಕ್ಷಣೆ ಸಿಗಲ್ಲ. ಇವ್ರಿಗೇನಾದರೂ ಸರಿಯಾದ ಶಿಕ್ಷೆ ಆಗಲಿಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ. ಇಷ್ಟು ಘಟನೆಗಳು ಮಾಡಿರುವಂತಹ ಪುರುಷ ಇವನು. ಅವ್ರ ಕುಟುಂಬ ಇಷ್ಟು ಜನರ ಹೆಣ್ಮಕ್ಳ ಜೊತೆ ಸರ್ಸಾಟ ಆಡಿರೋರು. ಇವ್ರ ಜೊತೆ ಇವ್ರಿಗೇನಾದ್ರು ಸರಿಯಾದ ರೀತಿ ಶಿಕ್ಷೆ ಆಗಲಿಲ್ಲ ಅಂದರೆ ಈ ಥರ ರಾಜಕಾರಣಿಗಳು ಸುಮಾರು ಕೃತ್ಯಗಳು ಮಾಡ್ತಾರೆ. ಇನ್ನೂ ಅರ್ಥ ಮಾಡ್ಕೊಳ್ಳಿ. ಇವ್ರಿಗೆ ಶಿಕ್ಷೆ ಆಗೋವರೆಗೂ ಪ್ರತಿಯೊಬ್ಬರು ಧ್ವನಿ ಎತ್ತಬೇಕು. ಪ್ರತಿಯೊಬ್ಬರ ಕರ್ತವ್ಯ ಇದು. ನಂದು ಅಲ್ಲ, ಒಬ್ಬರು, ನಂದು 10 ಜನರಿಗೆಲ್ಲ, ನೂರಾರು ಜನ, ಸಾವಿರಾರು, ಲಕ್ಷಾಂತರ ಜನ ಧ್ವನಿ ಎತ್ತಬೇಕು ಇವರು ವಿರುದ್ಧವಾಗಿ. ಯಾಕಂದರೆ ಇವತ್ತು ಒಬ್ಬ ಹೆಣ್ಮಕ್ಳು ಹೋಗಿ ಆಚೆ ಓಡಾಡಬೇಕಂದ್ರೆ ಇಂಥ ನನ್ನ ಮಕ್ಕಳಿಂದ ಸಂರಕ್ಷಣೆ. ರಾಜಕಾರಣಿಗಳು ಒಂದು ಸ್ಥಾನಮಾನಗಳಿದ್ದು ಇಂಥ ನನ್ನ ಮಕ್ಕಳು ಹಿಂಗೆ ಮಾಡ್ತಾರೆ, ಸಾಮಾನ್ಯ ಜನರು ಹಿಂಗೆ ಮಾಡ್ತಾರೆ. ಸ್ನೇಹಿತರೆ, ಇದು ಈ ಸುದ್ದಿನ